ಎಸ್, KTM ಮೂನ್ ವಾಕ್ ಅಂತ ಸಿನಿಮಾಗಳನ್ನ ಮಾಡಿದ್ದೀರಾ. ಸೊ ಹೌದು. ಈ ಕತೆ ನಿಮ್ಗೆ ಹುಡ್ಕೊಂಡು ಬಂದಾಗ ಯಾವ ಒಂದು ಫ್ಯಾಕ್ಟರ್ ಇಷ್ಟ ಆಗಿ ಕತೆನ ಒಪ್ಕೊಂಡ್ರಿ ನೀವು? ಸೊ ಐ ಥಿಂಕ್ ಕಥೆ ಕೇಳಿದ ತಕ್ಷಣವೇ ಒಂದು ಅಡ್ವೆಂಚರಸ್ ಸ್ಪಿರಿಟ್ ಬಂತು ನನಗೆ, ಲೈಕ್ ಆ ಅಡ್ವೆಂಚರಸ್ ಫೀಲಿಂಗ್ ಬಂತು. ಆ್ಯಂಡ್ ನಂಗೆ ಗೊತ್ತಿತ್ತು ಬರೀ ಕತೆ ಥ್ರೂ ಅಲ್ಲ, ಬಟ್ ಈ ಪಾತ್ರ ಪ್ಲೇ ಮಾಡೋಕ್ಕೆ ಒಪ್ಕೊಂಡ್ರೆ ಈ ಪಾತ್ರದಿಂದನೇ ಒಂದು ಒಳ್ಳೆಯ ಅಡ್ವೆಂಚರ್ ಸಿಗುತ್ತೆ ಅಂತ ಒಂದು ಫೀಲಿಂಗ್ ಬಂತು ನನಗೆ. ಸೊ ಆ್ಯಂಡ್ ತುಂಬ ಚೆನ್ನಾಗಿತ್ತು, ಬೇರೆ ಥರ ಇತ್ತು, ಡಿಫ್ರೆಂಟ್ ಆಗಿತ್ತು. ಸೊ ಒಪ್ಕೊಂಡೆ. ಎಸ್, ನಿಮ್ಮ ಪಾತ್ರದ ಟ್ರ್ಯಾಕ್ ಸಿನಿಮಾದಲ್ಲಿ ಹೇಗೆ ಹೋಗುತ್ತೆ, ಏನು ನಿಮ್ಮ ಪಾತ್ರದ ಮೂಲಕ ಒಂದು ಮೆಸೇಜ್ ಸಿಗುತ್ತೆ ಆಡಿಯನ್ಸ್ಗೆ, ಟ್ರ್ಯಾಕ್ ಹೇಗಿದೆ? ಓಕೆ, ಸೊ ಬೇಸಿಕ್ಲಿ ನಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಶುರುವಾಗುತ್ತೆ, ಒಳ್ಳೆ ಬಾಂಡ್ ಶುರುವಾಗುತ್ತೆ. ಆದರೆ ಇದು ನಾನು ಅವ್ರ ಲೈಫ್ಗೆ ಏನು ಕಂಟ್ರಿಬ್ಯೂಟ್ ಮಾಡ್ತೀನಿ, ಅವ್ರು ನನ್ನ ಲೈಫ್ಗೆ ಏನು ಕಂಟ್ರಿಬ್ಯೂಟ್ ಮಾಡ್ತಾರೆ, ಆ ಥರ ಏನು ಡಿಸ್ಟಿಂಕ್ಟಾಗಿ ಹೇಳೋಕ್ಕಾಗಲ್ಲ. ಅದು ಅದೇ ಕ್ರಿಯೇಟ್ ಆಗುತ್ತೆ, ಲೈಕ್ ಒಂದು ಬೇರೆ ಕತೆ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಈ ಕಥೆಯಲ್ಲಿ ಎಲ್ಲ ಪಾತ್ರಕ್ಕೆ ಒಂದು ಇಂಡಿವಿಜುವಲ್ ಸೆಗ್ರಿಗೇಷನ್ ಇದ್ದೇ ಇರುತ್ತೆ. ಸೊ ಯಾ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರಕ್ಕೆ ಪ್ರಿಪ್ರೇಷನ್ ಹೇಗಿತ್ತು? ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅಂದರೆ ವರ್ಕ್ಶಾಪ್ ಆಗಿರ್ಬೋದು ಅಥವಾ ಯಾವ ಥರ ಹೇಗಿತ್ತು, ಆಫ್ ಸ್ಕ್ರೀನ್ ಹೇಗಿತ್ತು? ಸೊ ಶೂಟಿಂಗ್ ಮುಂಚೆ ಒಂದು 3 days ರಿಹರ್ಸಲ್ಸ್ ಇತ್ತು. ಸೊ ಸ್ಕ್ರಿಪ್ಟ್ ಜೊತೆ ನಾವು ಕೂತ್ಕೊಂಡು ಅಂಜನ್ ಮತ್ತು ನಾನು ಕೆಮಿಸ್ಟ್ರಿ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಮತ್ತು ಐ ಥಿಂಕ್ ಈ ಥರ ಒಂದು ಪಾತ್ರಗೆ ಅಷ್ಟೊಂದು ಪ್ರಿಪೇರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ವರ ಪಾತ್ರ ತುಂಬ ಇನ್ ದ ಮೂಮೆಂಟ್ ಇರ್ತಾರೆ. ಸೊ ಅದರಿಂದ ಅಷ್ಟೊಂದು ಪ್ರಿಪೇರ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ಪಾಂಟೇನಿಯಸ್ ಆಗೇ ಇರಬೇಕು ಈ ಪಾತ್ರಕ್ಕೆ. ನಿಮ್ಮ ಮತ್ತೆ ಅಂಜನ್ ಪಾತ್ರ, ಹೀರೋ ಪಾತ್ರ ಹೇಗಿದೆ ಟ್ರ್ಯಾಕು? ಅಂದರೆ ಹೇಗೆ ಒಂದು ಲವ್ ಇರ್ಬೋದು ಅಥವಾ ಏನೇ ಇರ್ಬೋದು, ಒಂದು ಆಫ್ ಸ್ಕ್ರೀನ್ ಹೇಗೆ ನೀವು ಮಾತಾಡ್ಕೊಳ್ತಾ ಇದ್ದೀವಿ, ಆನ್ ಸ್ಕ್ರೀನ್ ಹೇಗೆ ಬಂದಿದೆ, ಸೀನ್ಸ್ ಎಲ್ಲ ಹೇಗೆ ಬರ್ತಿದೆ ನಿಮ್ಮ ಪ್ರಕಾರ? ನಿಜವಾಗ್ಲೂ ಆನೆಸ್ಟಾಗಿ ಹೇಳಬೇಕಂದ್ರೆ ನಾನು ಫಿಲ್ಮ್ ನೋಡಿಲ್ಲ, ನೋಡಬೇಕು ಸಿನಿಮಾನ. ಬಟ್ ಶೂಟ್ ಮಾಡುವಾಗ ನನಗೆ ತುಂಬ ಖುಷಿ ಆಗ್ತಿತ್ತು, ಯಾಕಂದರೆ ನಾನು ಹೇಳ್ದಂಗೆ ತುಂಬ ಸ್ಪಾಂಟೇನಿಯಸ್ ಆಗಿರಬೇಕಿತ್ತು ಈ ಪಾತ್ರ ಪ್ಲೇ ಮಾಡೋಕ್ಕೆ. ಆ್ಯಂಡ್ ಲವ್ ಅಂದರೆ ಬರೀ ರೊಮ್ಯಾಂಟಿಕ್ ಲವ್ ಅಲ್ಲ, ಫ್ರೆಂಡ್ಶಿಪ್ಪಲ್ಲೂ ಒಂದು ಬೇರೆ ಥರ ಲವ್ ಇರುತ್ತೆ. ಆ್ಯಂಡ್ ಒಂದು ಹೊಸ ಫ್ರೆಂಡ್ಶಿಪ್ ಕ್ರಿಯೇಟ್ ಆದಾಗ ಆ ಒಂದು ಫೀಲಿಂಗ್ ಇರುತ್ತಲ್ವ, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾ, ಅವರ ಜೊತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಆ್ಯಕ್ಚುಲಿ ಹೈವದನ ಸರ್ ಜೊತೆ ತುಂಬ ವರ್ಷದಿಂದ ಪರಿಚಯ ಇದೆ. ಸೊ ನಮ್ಮ ಮಾವ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವರು ಅವ್ರ ಜೊತೆ ತುಂಬ ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ. ಬಟ್ ಪರ್ಸ್ನಲಾಗಿ ಏನು ಮಾತಾಡಿಲ್ಲ ನಾವಿಬ್ಬರು. ಐ ಥಿಂಕ್ KTM ಟೀಸರ್ ರಿಲೀಸ್ ಆದಾಗ ಅವ್ರು ನೋಡಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ. ಸೊ ಅದರಿಂದ ಕಾಂಟ್ಯಾಕ್ಟ್ ಮಾಡಿದ್ರು. ಆ್ಯಂಡ್ ನನಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು, ಯಾಕಂದರೆ ಅವ್ರು ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ ಆ್ಯಂಡ್ ತುಂಬ ನಾಲೆಜ್ ಇದೆ. ಸೊ ಅವ್ರ ನಾಲೆಜ್ನ ಮ್ಯಾಚ್ ಮಾಡೋಕ್ಕಾಗತ್ತಾ ಅಂತ ಒಂದು ಡೌಟ್ ಬಂತು ನನಗೆ. ಬಟ್ ಈ ಕಥೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಂದರೆ ಸ್ಕ್ರೀನ್ ಪ್ಲೇ ಇರಲಿ, ಡೈಲಾಗ್ಸ್ ಇರಲಿ, ತುಂಬ ನ್ಯಾಚುರಲ್ ಆಗಿದೆ, ತುಂಬ ಇನ್ ದ ಮೂಮೆಂಟಲ್ಲಿದೆ. ಸೊ ಅದರಿಂದ ನನಗೆ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಅವ್ರು ಕೂಡ ತುಂಬಾ ಸ್ಪಾಂಟೇನಿಯಸ್ ಆಗಿರ್ತಾರೆ. ಆನ್ ದ ಸ್ಪಾಟ್ ಏನು ಬೇಕಾಗತ್ತೋ ಈ ಸೀನ್ಗೆ, ಈ ಫಿಲ್ಮ್ಗೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ತಾರೆ. ಸೊ ಇಟ್ ವಾಸ್ ವೆರಿ ನೈಸ್ ಟು ಸಿ ಹಿಸ್ ಎಕ್ಸ್ಪೀರಿಯನ್ಸ್ ಪ್ಲೇ ಔಟ್. ಇಟ್ ವಾಸ್ ವೆರಿ ನೈಸ್. ಓಕೆ, ಈ ಸಿನಿಮಾನ ನೋಡಬೇಕು ಅಂದರೆ ಆಡಿಯನ್ಸ್ಗೆ ಏನೆಲ್ಲ ಎಲಿಮೆಂಟ್ಸ್ ಇದೆ, ಹೈಲೈಟ್ಸ್ ಬಗ್ಗೆ ಹೇಳಿ ಸಿನಿಮಾ ಬಗ್ಗೆ. ಸೊ ಐ ಥಿಂಕ್ ರೀಸೆಂಟ್ ಟೈಮ್ಸಲ್ಲಿ ಒಂದು ಫ್ರೇಸ್ ತುಂಬ ಫೇಮಸ್ ಆಗ್ತಾ ಇದೆ, ಇದು ಫಾರ್ಮ್ಯುಲಾ ಫಿಲ್ಮ್ ಅಂತ. ಸೊ ಫಿಲ್ಮ್ ಮೇಕರ್ಸ್ ತುಂಬ ಫಾರ್ಮ್ಯುಲಾ ಇಟ್ಕೊಂಡು ಫಿಲ್ಮ್ ಮಾಡ್ತಾರೆ. 2 ಫೈಟ್ ಸೀಕ್ವೆನ್ಸ್ ಇರಬೇಕು, ಸಾಂಗ್ ಇರಬೇಕು, ಈ ಥರ ಇರಬೇಕು ಅಂತ ಮಾರ್ಕೆಟ್ ಮಾಡ್ತಾರೆ. ಪಾಪ ಅವ್ರದ್ದೇನು ತಪ್ಪಿಲ್ಲ, ಎಲ್ಲರೂ ಒಂದು ಚೆನ್ನಾಗಿರೋ ಫಿಲ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಐ ಥಿಂಕ್ ಇದರಲ್ಲಿ ಡಿಫ್ರೆಂಟಾಗಿ ಏನಿದೆ ಅಂದರೆ, ಲೈಕ್ ಸಾಂಗ್ ಇದ್ರೂ ಫೈಟ್ ಇದ್ರೂ ಒಂದು ಕಾರಣ ಇರುತ್ತೆ. ಆ್ಯಂಡ್ ಕಂಟೆಂಟ್ ತುಂಬ ಚೆನ್ನಾಗಿದೆ ಈ ಫಿಲ್ಮಲ್ಲಿ, ಒಂದು ಕಥೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಎಮೋಷ್ನಲ್ ಆಸ್ಪೆಕ್ಟ್ಸು ಟಚ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಆರಾಮಾಗಿ ಕೂತ್ಕೋಬೋದು ಈ ಫಿಲ್ಮ್ ನೋಡೋಕ್ಕೆ. ಆ್ಯಂಡ್ ಐ ಥಿಂಕ್ ಈ ಫಿಲ್ಮ್ ಆದಮೇಲೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ಒಂದು ಫೋನ್ ಮಾಡೋಕ್ಕೆ ಅಥವಾ ಲೈಕ್ ಅವ್ರನ್ನ ಹೋಗಿ ತಪ್ಕೊಳ್ಳೋಕ್ಕೆ ಒಂದು ಫೀಲಿಂಗ್ ಬರುತ್ತೆ ಅಂತ. ಸೊ ಅದು ತುಂಬ ಚೆನ್ನಾಗಿದೆ ಈ ಫಿಲ್ಮಲ್ಲಿ. ಎಸ್, ಆ್ಯಂಡ್ ನಿಮ್ಮ ಮತ್ತು ಅಂಜನ್ ಬೇದಿಯ 3 ಜನ ಪಾತ್ರನೂ ಒಟ್ಟಿಗೆ ನೋಡ್ಬೋದಾ ಆ
ಟ್ರ್ಯಾಕ್ ಹೇಗಿದೆ 3 ಜನದ್ದು ಕೂಡ? ಬರೀ ಒಂದೇ ಒಂದು ಸೀನ್ ಇದೆ ಅನ್ಸತ್ತೆ ವಿತ್ ದ 3 of us. ಅದು ಸಿನಿಮಾ ನೋಡಬೇಕು. ನಾನು ಇವಾಗ ರಿವೀಲ್ ಮಾಡೋಕ್ಕಾಗಲ್ಲ, ಸರ್ ಇಲ್ಲೇ ಇದ್ದಾರೆ. ಸೊ ನಾನು ಏನಾದರೂ ತಪ್ಪು ಹೇಳಿದ್ರೆ ಅವರು ಸ್ವಲ್ಪ ಬೈತಾರೆ ಆದಮೇಲೆ. ಓಕೆ, ಸಿನಿಮಾದಲ್ಲಿ ಸ್ವರ ಪಾತ್ರ ಹೇಗಿದೆ ಅಂದರೆ ನಿಮ್ಮ ಒಂದು ಪಾತ್ರ ಜರ್ನಿ ಹೇಗಿದೆ, ಯಾವ ಥರ ಪಾತ್ರ ಮಾಡಿದ್ದೀರಾ? ಸೊ ನೀವು ಹೇಳ್ದಂಗೆ ನನ್ನ ಪಾತ್ರ ಹೆಸರು ಸ್ವರ ಅಂತ ಈ ಫಿಲ್ಮಲ್ಲಿ. ತಮಿಳ್ನಾಡು ಹುಡುಗಿ, ಆದರೆ ಎಲ್ಲ ಭಾಷೆಯಲ್ಲಿ ಮಾತಾಡ್ತಾಳೆ, ಎಲ್ಲ ತುಂಬ ಅಡ್ವೆಂಚರಸ್ ಸ್ಪಿರಿಟ್ ಅವಳದು. ಆ್ಯಂಡ್ ನಮ್ಮೆಲ್ಲರದ್ದು ಫ್ರೆಂಡ್ ಸರ್ಕಲಲ್ಲಿ ಈ ಥರ ಒಂದು ಪರ್ಸ್ನಾಲಿಟಿ ಸಿಗ್ತಾರೆ. ಅವರು ಪ್ರತಿಯೊಂದು ಮೂಮೆಂಟು ಮಗು ಥರ ಅನುಭವಿಸ್ತಾರೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಅವ್ರು ನಗ್ನಗ್ತಾ ಖುಷಿಯಾಗಿರ್ತಾರೆ. ಸೊ ದಿಸ್ ಈಸ್ ಮೈ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. 21ಗೆ ಸಿನಿಮಾ ಬರ್ತಾ ಇದೆ, ಕಡೆಯದಾಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ನಮ್ಮ ಸಿನಿಮಾ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಫೆಬ್ರವರಿ 21ಗೆ ಬಿಡುಗಡೆ ಆಗ್ತಾ ಇದೆ. ಐ ಥಿಂಕ್ ಒಂದು ವೆರಿ ಯುನೀಕ್ ಪಾಯಿಂಟ್ ಈ ಫಿಲ್ಮಲ್ಲಿ, ನಾವು ಎಷ್ಟೇ ಸಕ್ಸಸ್ಫುಲ್ ಆಗಿದ್ರೂ, ಎಷ್ಟೇ ಮೆಟೀರಿಯಲಿ ಸಕ್ಸಸ್ಫುಲ್ ಆಗಿದ್ರೂ, ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಸಂಬಂಧಗಳು, ನಮ್ಮ ಅಪ್ಪ ಅಮ್ಮ ಸ್ನೇಹಿತರು ಅದೇ ಮ್ಯಾಟರ್ ಆಗುತ್ತೆ ಅಂತ ಒಂದು ಕಾನ್ಸೆಪ್ಟ್ ಹೈಲೈಟ್ ಮಾಡುತ್ತೆ ಈ ಫಿಲ್ಮು. ಸೊ ಬನ್ನಿ ನೋಡಿ, ಆ್ಯಂಡ್ ನಿಮ್ಮ ಸಪೋರ್ಟ್ ಇರಲಿ. ಥಿಯೇಟರಲ್ಲಿ ಸಿಗೋಣ. ಥ್ಯಾಂಕ್ ಯು.